ಆಶಾ ಆಶಾ ನಿಂತ್ಕೊಳ್ಳಿ ಇಲ್ಲಿ. ಸುಬ್ಬಲಕ್ಷ್ಮಕ್ಕ ನೀನೇನಕ್ಕ ಮಾತಾಡ್ಸಿದ್ದು? ಏನಕ್ಕ ಆಶಾ ಎಲ್ಲಿ ಹೋಗಿದ್ದೆ? ಹಿಂಗೆ ಒಬ್ಳೆ ಹೋಗ್ತಿದೀಯಾ? ನಿಮ್ಮ ಮನೆಗಿರ್ಲಿಲ್ಲೇನು? ಹುಡುಗಿ ಅಲ್ಲ ಕಣೆ, ನಾನು ನಿಮ್ಮ ಮನೆಗೆ ನಿನ್ ಬಿಟ್ಟು ಬರ್ತೀನಿ, ನಡಿ ಹೋಗೋಣ. ಅಕ್ಕ ನಾನು ಇಲ್ಲೇ ಅಂಗಡಿಗೆ ಹೋಗಿದ್ದೆ ಕಣಕ್ಕ, ಅಮ್ಮ ಇರಲಿಲ್ಲ, ಎಲ್ಲ ಹೋಗಿತ್ತು. ಯಾಕೆ ನಾನು ಹೋಗ್ತಿದ್ದೀನಿ ಅಲ್ಲಿ ಬಿಡು, ಹೋಗ್ತೀನಿ. ನೀನು ಯಾಕೆ ನನ್ನ ಬಿಟ್ಟು ಬರ್ತೀಯ? ಹುಡುಗಿ ಹಂಗಲ್ಲ, ನಿನಗೆ ಗೊತ್ತಾಗಲ್ಲ, ನಡಿ ನಾನು ಬಿಟ್ಟು ಬರ್ತೀನಿ ಅಮ್ಮಗೆ ಹೇಳಿ. ಅದು ಹಿಂದೆ ಏನೋ ಮಾಡ್ಕೊಂಬಿಟ್ಟು ಕಣಿ. ಇಲ್ಲೆಲ್ಲ ಜನ ನೋಡಿ ನೀನು ಒಬ್ಳೆ ಹೋಗೋದು ನೋಡಿ ನಗ್ತಾರೆ. ಅದಕ್ಕೆ ನಾನು ಬಿಟ್ಟು ಬರ್ತೀನಿ, ನಡಿ. ನಾನಿದ್ರೆ ನೀನು ನೋಡಿ ಯಾರು ನಗಲ್ಲ ಅವಾಗ. ಹೌದೇನಕ್ಕ? ನಾನೇನೋ ತಗೊಂಡಿದ್ದೀನಿ, ಇಲ್ಲ ಎಲ್ಲ ಕುಂತಿದ್ದೀನಿ ಕಣಕ್ಕ, ನೋಡ್ಕೊಂಡಿಲ್ಲ ನಾನು. ಕರೆಯಾಗೈತೇನು? ಸರಿ ಬಾರಕ್ಕ, ಹೋಗೋಣ. ಆಗ ಸುಬ್ಬಲಕ್ಷ್ಮಿ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದೀಯಾ? ಯಾಕೆ ಅಪರೂಪಕ್ಕೆ ಬಂದ್ಬಿಟ್ಟವ? ನಮ್ಮ ಮನೆ ಕಡೆಗೆ ಯಾವತ್ತು ನೀನು ಬಂದಾಳಲ್ಲ. ನೀನೆಲ್ಲೋಗಿದ್ದಕ್ಕ? ಬೆಳಗಿಂದ ಮನೆಗಿರ್ಲಿಲ್ಲಂತೆ. ನಿಮ್ಮ ಹುಡುಗಿ ಅಲ್ಲಿ ಅಂಗಡಿಗೆ ಹೋಗ್ತದ್ಲ, ಹಂಗೆ ಜೊತೆಗೆ ಬಂದೆ ನಾನು. ನಾನೆಲ್ಲೋಗಣ, ಇಲ್ಲೇ ಚಂದ್ರಮ್ಮರ ಮನೆ ಹತ್ರಕ್ಕೆ ಹೋಗಿದ್ದೆ, ಸ್ವಲ್ಪ ಕೆಲಸ ಇತ್ತಂತ. ಏನು ಸಮಾಚಾರ? ನಮ್ಮ ಹುಡುಗಿನ ಅಂಗಡಿಗೆ ಹೋಗಲು ನೀನೇ ಕರ್ಕೊಂಬಂದೆ? ಅಮ್ಮ, ಮತ್ತೆ ನಾನು ಅಂಗಡಿಗೆ ಹೋಗ್ತಿದ್ದ, ಇವಕ್ಕ ನನಗೆ ದಾರಿ ಸಿಕ್ತು ಕಣಮ್ಮ. ಏನೋ ಕಲೆ ಆಗೈತೆ ಕಣೆ, ಬಾರೇ ಬಿಟ್ಟು ಬರ್ತೀನಿ ಮನೆಗೆ. ಅದೆಲ್ಲ ಜನ ನೋಡಿದ್ರೆ ನಗ್ತಾರೆ ಅಂತ ಹೇಳ್ತು, ಅದಕ್ಕೆ ನಾನು ಇವಕ್ಕನ ಜೊತೆಗೆ ಬಂದೆ ಕಣಮ್ಮ. ಹೌದೇನು? ಏನು ಕಲೆ ಆಗೈತೆ? ಏನು ಸುಬ್ಬಲಕ್ಷ್ಮಿ, ಏನಾಗೈತೆ? ಅಕ್ಕ, ನಿನಗೆ ಅಷ್ಟು ಗೊತ್ತಾಗಲ್ಲ, ಹುಡುಗಿ ದೊಡ್ಡದಾಗೈತೆ. ನೋಡಲ್ಲಿ ಹೋಗಿ ನಿಮ್ಮ ಮಗುಗೆ ಅವ್ರಿಗೆ ಏನೇನು ಹೇಳ್ಕಳಿಸ್ತೀನಿ, ಹೇಳ್ಕಳ್ಸ. ಅಲ್ಲಿ ಹೊರಗೆ ಒಳಗೆ ಅದು ಎಲ್ಲಿ ಕುಂದ್ರಿಸ್ಬೇಕು ಅಲ್ಲಿ ನೋಡಿ ಇದು ಮಾಡಿ ಹೋಗು. ನೀನು ಬೆಳಗ್ಗೆ ನೋಡ್ಕೊಳಕ್ಕಿಲ್ಲ ಹುಡುಗಿ, ನನಗೆ ಅಂಗಡಿ ಕಳಿಸಿದ್ಯಲ್ಲ. ಅಯ್ಯೋ ಹೌದೇನ? ಇದೊಂದು ನಮಗೆ ತಲೆ ಬ್ಯಾನ್ ಬಂತು. ಸರಿ ತಗ ಆತು, ನೋಡೋಣ ಯಾರಿಗೆ ಹೇಳಿ ಕಳ್ಸೋದು ಬಿಡೋದು ಮೊದಲದ ಕತೆ. ಹೋಗಿ ಅಲ್ಲಿ ಒಳಗೆ ಹೋಗಿ ಅಲ್ಲೆಲ್ಲ ನಾವು ತಗೋ ಕುಕ್ಕರ್ ಬಡಿ ಹೋಗಿ. ಅದೇನೇ ಅಂಜನಕ್ಕೆ ಹಂಗಂತಿ ಎಲ್ಲರೂ ಖುಷಿ ಪಟ್ಕೊಂಡು ಇದು ಮಾಡಿದರೆ ನೀನೇನು ಹುಡುಗಿಗೆ ಹಂಗೆ ಬೈದು ಕಳಿಸ್ತೀಯಲ್ಲ. ಬಿಡವ, ನಿನಗಂತೂ ಯಾರು ಏನು ಹೇಳೋಕ್ಕಾಗಲ್ಲ. ನಾನು ಹೋಗ್ತೀನಿ ಕಣಕ್ಕೆ ಮನೆಗೆ. ಅಯ್ಯೋ ಸುಬ್ಬಲಕ್ಷ್ಮಿ, ನೀನೇನು ಅಂತೀಯವ? ನೀವು ಸರಿ ಸಮ ಇರೋರು, ನಾವು ತಲೆ ಮೇಲೆ ನಳ್ಳಿಳ್ದವರು. ನಮಗೆ ನೋವು ಸಂಕಟ ಏನು ಅಂತ ನಮಗೆ ಗೊತ್ತಾಗತ್ತೆ. ಇದೇನು ಖುಷಿ ಪಡೋವಂಥ ವಿಚಾರನೇ ಅಲ್ಲ, ಗೊತ್ತೇ? ನೀನು ಬೇರೆ ನೋಡಿಬಿಟ್ಟಿದೀಯಾ, ಏನು ಗೊತ್ತಾಗಿಲ್ಲ ಅಂದಿದ್ರೆ ಹೆಂಗೆ ಒಳಗಿಟ್ಕೊಂಡು ಸುಮ್ಮನೆ ಆಗ್ತಿದ್ದೆ ಅತ್ಲಾಗೆ. ಈಗ ಎಲ್ಲರಿಗೂ ಗೊತ್ತಾಗತ್ತೆ. ಅದು ನಿಜಾನೇ ಪಾಪ, ನೀನು ಹೇಳೋದು ಒಂಥರ, ಆದರೆ ಏನು ಮಾಡೋಕ್ಕಾಗತ್ತೆ? ಇರೋದ್ರಾಗೇನೆ ಏನೋ ಒಂದು ಮಾಡ್ಬೇಕಲ್ಲ. ನಿಮ್ಮ ಅವ್ರಿಗೆ ಹೇಳಿ ಕಳಿಸು. ಸರಿ ತಾಳಕ್ಕಾಯ್ತು, ನಾನು ಹೋಗ್ತೀನಿ ಮನೆಗೆ. ಭಾಳ ಹೊತ್ತಾತು ಬಂದು, ಮತ್ತು ನಮ್ಮ ಅಪ್ಪ ಬಂದಿರ್ತಾನೆ. ಹೋಗ್ತಾನ. ಅವ ಏನು ಮಾಡ್ತಿದ್ದಿ? ಬಾರವ ಇಲ್ಲಿ ಸ್ವಲ್ಪ. ಬಂದೆ. ಯಾರದ ಬಂದ್ರದ? ಅಯ್ಯವಂತೂ ಎಲ್ಲ ಒಳಗಿದ್ದೇ ಕೇಳ್ತಾಳೆ. ಹೊರಗೆ ಬಂದು ಯಾರಿಗೆ ಏನಂತ ನೋಡಂಗಿಲ್ಲ ನೋಡು, ಒಳಗೆ ನಿಂತ್ಕೊಂಡು ಯಾರು ಏನು ಅಂತಾಳೆ. ನಾವೆಲ್ಲ ಭಿಕ್ಷೆ ಹುಡ್ಕೊಂಡು ಕಾಣ್ತೀವಿ ಅನ್ಸತ್ತೇವ್ರಿಗೆ. ಅಂಜನಮ್ಮ, ನೀನೇ ಯಾಕೆ ಮೆಟ್ಲ ಬಂದ್ಬಿಟ್ಟಿದೀಯಾ? ಏನಾಗಬೇಕಾಗಿತ್ತು? ಅಲ್ಲವ, ಮಗಳು ಮನೆಗೆ ಬಂದದಳಂದ್ರೆ ಏನಾಗಬೇಕಾಗಿತ್ತು ಎತ್ತಂತ ಕೇಳ್ತೀಯಲ್ಲವ? ಏನು ನನ್ನ ಹೆಂಡ್ತಿನ ಹೆಂಗೆ ವಿಚಾರಿಸ್ತೀಯಲ್ಲ? ಅಲ್ಲಿ ಸುರು ಮಂತಕ್ಕೆ ಅಲ್ಲಿ ಅವಳಿಗೆ ಅದು ಸುರು ದೊಡ್ಡದಾಗೈತೆ, ಅದೇನು ಎತ್ತ ಅಂತ ಒಂದು ಸುರು ಹೇಳಿ ಬರುವಂತೆ. ನಮ್ಗೆ ಅವೆಲ್ಲ ಏನು ಗೊತ್ತಾಕತ್ತೆ? ಹೌದೇನೆ, ಅವಳಿಗೆ ದೊಡ್ಡದಾಗೈತೆ. ಅಲ್ಲ ಕಣೆ, ಒಳಗೆ ಬಂದಿದ್ದೀಯಲ್ಲಿ ನಾಶಿಗೆಟ್ಟಾಳೆ, ಮನ ಮರೀತಿಲ್ಲ ನಿನಗೆ. ಕೊಟ್ಟ ಹಣ್ಣು ಕುಲು ಕೊರಗ ನಂಗೆ. ಈಗ ನೀನು ಎಷ್ಟೇ ಆಗಲಿ ನೀನು ನಮಗೆ ನೆಂಟಿ ಆಗ್ತೀಯವ, ಅಂಥದ್ದು ಒಳಗೆ ಬಂದಿದ್ದೀಯಲ್ಲಿ. ಅಯ್ಯೋ ದೇವ್ರೆ, ನಿನಗೇನು ಆಚಾರ ವಿಚಾರ ಏನು ಗೊತ್ತದ್ದು ಹೆಂಗ್ಸಾಗಿದೆಯಾ? ನಡಿ ಫಸ್ಟ್ ಹೋಗು, ಅಲ್ಲಿ ಬರ್ತು ನಾನು ಆಮೇಲೆ. ಅದೇ ನಾವು ಹಂಗೆ ಅಂದ್ಬಿಟ್ಟೆ. ಈ ಮಾತು ಊರಿನ ಜನ ಯಾರನ ಬೇರೆ ಹೆಂಗಸ್ರು ಅನ್ನೋಬೇಕಾಗಿತ್ತು ಅಂತ ನೀನು ಅಂದ್ಬಿಟ್ಟಲ್ಲವ. ಅವಳು ಇಲ್ಲೇ ಹುಟ್ಟಿ ಬೆಳೆದಿದ್ದಾಳೆ, ಅದಕ್ಕೇನು ಮೈಲಿಗೆ ಅಲ್ಲ ಮುಡಿಯಲ್ಲ ಏನೂ ಅಲ್ಲ. ಬಾ, ನಾನು ಹೋಗಿರ್ತೀನಿ, ಅದೇನಂತ ಹೇಳುವಂತೆ. ಆಯ್ತು ಬಾ, ಇನ್ನೇನು ಸರಿ ನಿಮ್ಮ ಮನೆಗಿನ ಕಾಲಿಡಲ್ಲ ಬಾ ನಾನು. ಅಲ್ಲೇ ಹುಡುಗಿ ಇರೋದು ಹೇಳಿದರೆ ಹಂಗೆ ಸಿಟ್ಟಾಗ್ತೀಯಲ್ಲಿ. ನಿನಗೇನು ಅಷ್ಟು ಅರ್ಥ ಆಗಲ್ಲೇ. ಈಗ ನಾವು ನೆಂಟ್ರಿದ್ದಂಗವ, ಸೂತ್ಕ ಪಾತ್ಕ ಅದೆಲ್ಲ ಹಾಕತ್ತೆ. ನಿನಗೇನು ಹೇಳಿದ್ರು ನೀನು ಸಿಟ್ಟು ಬರ್ತತೆ. ಸರಿ ಆಯ್ತು, ಹೋಗವ ತಾಯಿ, ನಂದೇನು ನೋಡಿ ಬಂದು ಅದೇನೇನು ಮಾಡ್ಬೇಕು ಅದು ಹೇಳ್ತೀನಿ, ಹಂಗೆ ಮಾಡುವಂತ ಹೋಗು.